Sana Salunke, and today's subject is about business studies. Yes, we were in a second chapter, that is forms of organization, and in that we have cleared with certain forms of organization, that is sole proprietorship. Yes, that we know people, and even we have cleared with the HUF, that is Hindu Undivided Family Business, and the third one is of partnership, how the partnership can be formed. Yes, and even with partnership deed, in that we have discussed with the partnership deed, and not only that, and about the registration as well, right? And now we are moving to the fourth form of organization, that is cooperative societies. In a previous session we had started with the cooperative society. In that we have studied again the meaning of cooperative societies, and not only that, we have discussed with the features of cooperative societies. Yes, first of all we'll have a glance actual what is an cooperative societies, so that it will be helpful to this session to go for a continuation part. Okay, so cooperative societies, here what I have told you is cooperative societies are nothing but it's an working together, yes, with a common purpose, with a voluntary association for a welfare motive. So and other one is these cooperative societies will be having an act, yes, that is Cooperative Societies Act 1912. Okay, so ಇಲ್ಲಿ ನಾವು ಏನು ಹೇಳಿದ್ವಿ, ಸಂಸ್ಥೆಯ ಪ್ರಕಾರಗಳ ಇದ್ವಿ ನಾವು. ಹೌದಾ, ಪ್ರಕಾರಗಳ ಒಳಗೆ ಅಲ್ಲಿ ಒಂದಿಷ್ಟು ಏಕ ವ್ಯಕ್ತಿ ಮಾಲೀಕತ್ವ ಬಗ್ಗೆ ಕಲ್ತ್ವಿ. ಎಸ್, ಆಮೇಲೆ ನಾವು ಅವಿಭಕ್ತ ಹಿಂದೂ ಕುಟುಂಬದ ಬಗ್ಗೆ ಕಲ್ತ್ವಿ, ಆ್ಯಂಡ್ ಮತ್ತು ಪಾಲುದಾರಿಕೆ ಒಳಗೂ ಸಹ ನಾವಿಲ್ಲಿ ಪಾಲುದಾರಿಕೆ ಒಪ್ಪಂದ ಕಲ್ತ್ವಿ, ಅದರ ಅರ್ಥವನ್ನು ಕಲ್ತ್ವಿ, ನೋಂದಣಿ ಹೇಗೆ ಮಾಡೋದು, ಕಂಪಲ್ಸರಿ ಅದೋ ಇಲ್ಲೋ ಅದನ್ನೂ ಸಹ ನಾವಿಲ್ಲಿ ಡಿಸ್ಕಸನ್ನು ಮಾಡಿದ್ವಿ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಮತ್ತು ನಾವು ಹಳೆ ಪ್ರೀವಿಯಸ್ ಬಿಫೋರ್ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಒಳಗೂ ಸಹ ನಾವು ಕೋಆಪರೇಟಿವ್ ಸೊಸೈಟಿ ಅಂದರೆ ಸಹಕಾರ ಸಂಘಗಳ ಬಗ್ಗೆನೂ ಸಹ ನಾವು ಸ್ಟಾರ್ಟ್ ಮಾಡಿದ್ವಿ, ಅದರ ಅರ್ಥವನ್ನು ಕೊಟ್ಟಿದ್ವಿ. ದೆನ್ ನಾಟ್ ಓನ್ಲಿ ದ್ಯಾಟ್, ಅದರ ಲಕ್ಷಣಗಳು ಸಹ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಎಸ್, ಇನ್ ಟುಡೇಸ್ ಸೆಷನ್ ವಿಲ್ ಬಿ ಡಿಸ್ಕಸಿಂಗ್ ವಿತ್ ದ ಕೋಆಪರೇಟಿವ್ ಸೊಸೈಟೀಸ್ ಮೆರಿಟ್ಸ್, ಅನುಕೂಲತೆಗಳನ್ನು ನಾವಿಲ್ಲಿ ಕಲಿಯೋಣ. ಸೊ ಅನುಕೂಲತೆಗಳನ್ನು ನಾವು ಅದನ್ನು ಕ್ಯಾಪ್ಚರ್ ಅಂದರೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಇಂದ ಫಸ್ಟ್ ಆಫ್ ಆಲ್ ವಿಲ್ ಗೋ ಫಾರ್ ಆ್ಯನ್ ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಎಸ್, ನಾ ಏನಿದೆ ಇಲ್ಲಿ ಒಂದು ಒಟ್ಟಾಗಿ ಎಲ್ಲರೂ ಸೇರಿಸಿ, ಎಸ್, ಒಟ್ಟಾಗಿ ಜನರು ಸೇರಿಸಿ ಏನು ಮಾಡಿರ್ತಾರೆ ಇವರಿಲ್ಲೇ ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಒಂದುಗೂಡಿಸ್ಕೊಂಡು, ಎಸ್, ಸಮಾಜಕ್ಕೆ ಒಳ್ಳೇದು ಮಾಡುವಂಥದ್ದು ಒಂದು ಸೊಸೈಟಿ ಒಳ್ಳೇದು ಮಾಡೋದಕ್ಕಾಗಿ ಇವ್ರು ಏನು ಮಾಡಿರ್ತಾರೆ, ಈ ಸಂಸ್ಥೆಗಳನ್ನು, ಈ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಹೌದಾ, ಇವ್ರದ್ದು ಇಂಟೆನ್ಷನ್ ಏನಿರ್ತದೆ ಇಲ್ಲೇ ಏನದು ಮಧ್ಯವರ್ತಿಗಳು ರಕ್ಷಣೆಯಿಂದ ಕಾಪಾಡಲಿಕ್ಕೊಳ್ಳಿಕ್ಕೆ, ಹೌದಾ, ಸಂರಕ್ಷಣೆಯನ್ನು ಮಾಡ್ಲಿಕ್ಕೆ, ಅವ್ರಿಗೆ ಸುರಕ್ಷಿತವಾಗಿ ಇಡ್ಲಿಕ್ಕೆ. ಈ ಮಿಡಲ್ ಮ್ಯಾನ್ ಹೆಂಗೆ ಟಾರ್ಚರ್ ಮಾಡ್ತಾರೆ, ಇನ್ ದ ಸೆನ್ಸ್ ಕಲ್ಬೆರಕೆ ಮಾಡ್ತಾರೆ, ಏನೋ ಜನರಲ್ ಸ್ಟೋರ್ಸಿಗೆ ಹೋಗಿರ್ತೀರಿ, ಕಿರಾಣಿ ಒಳಗೆ ಯಾವುದೋ ಒಂದು ವಸ್ತುವನ್ನು ತೊಗೊಂಡಿರ್ತೀರಿ, ಆ್ಯಸೆಟ್ ಹೊಳ್ಳಿ ಇನ್ನು ಶುಗರ್ ರೈಸ್ ಎಲ್ಲ ಕಲ್ಬೆರಕೆ ಮಾಡಿರ್ತಾರೆ, ಅಡಲ್ಟ್ರೇನ್ ಫುಡ್ ಮಾಡಿರ್ತಾರೆ. ಎಸ್, ಸೊ ಅಂಥವೆಲ್ಲ ಫುಡ್ ಒಳಗೆ ಏನು ಹಿಂಗೆಲ್ಲ ಮಿಸ್ಟೇಕ್ಸ್ ಮಾಡಿರ್ತಾರೆ, ಅದು ಯಾರು ಮಾಡಿರ್ತಾರೆ, ಮಿಡಲ್ ಮ್ಯಾನ್. ಸೊ ಅದನ್ನು ಡ್ರಾಪ್ ಔಟ್ ಮಾಡ್ಲಿಕ್ಕೆ, ಅದನ್ನು ಇಗ್ನೋರ್ ಮಾಡ್ಲಿಕ್ಕೆ, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ these cooperative societies has been established, right? And these cooperative societies rules and regulations will be under which act, ಯಾವ ಆ್ಯಕ್ಟ್ ಪ್ರಕಾರ ಅಥವಾ ಯಾವ ಕಾಯ್ದೆ ಪ್ರಕಾರ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅಂತಂದ್ರೆ ಸಹಕಾರ ಸಂಘಗಳ ಕಾಯ್ದೆ 1912 ಪ್ರಕಾರ ಇವರೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಸ್ಥಾಪನೆ ಮಾಡಬೇಕಂತಂದ್ರೂ ಮಿನಿಮಮ್ ಆಗಿ ಕನಿಷ್ಠ ಪಕ್ಷ 10 ಜನ ವಯಸ್ಕರು ಬೇಕು. To form these kind of cooperative societies, minimum members should be of 10 adult persons, right? And here registration is also compulsory. As in case of partnership, it was a choice for a particular partnership business, right? Whether they want to go for a registration, they can go. Whether they don't want the registration to be done, that is also okay. But here in a cooperative society, registration is compulsory according to which act, that is Cooperative Societies Act 1912. ಸೊ ಅದರ ಪ್ರಕಾರ ಅವರ ಇಲ್ಲೇ ಕಡ್ಡಾಯವಾಗಿ ಅವರ ನೋಂದಣಿಯನ್ನು ಮಾಡಲೇಬೇಕು. ಅಲ್ಲಿ ಎಷ್ಟು ಜನ ಬೇಕಂತ ಹೇಳಿದ್ದೀರ, 10 ಮೆಂಬರ್ಸ್. ಎಸ್, ಯಾರಲ್ಲಿ ಈ ಒಂದು ಆರ್ಗನೈಸೇಷನ್ ಅಥವಾ ಈ ಒಂದು ಸೊಸೈಟಿ ಒಳಗೆ ತಮ್ಮ ಹೆಸರನ್ನು ನಮೂದಿಸ್ತಾರೋ ಅವರಿಗೆ ನಾವು ಮೆಂಬರ್ಸ್ ಅಥವಾ ವಿ ಕಾಲ್ ದೆಮ್ ಆಸ್ ಮೆಂಬರ್ಸ್ ಆರ್ ಆಸ್ ಸದಸ್ಯರು ಅಂತ ಕರಿತೀವಿ. ಹೌದಾ, ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಕ್ಯಾಪಿಟಲ್, ಅವ್ರು ಹೆಂಗೆ ಬಂಡವಾಳ ಅಂತ ಹೋಗ್ತಾರೆ. With regard to the capital, it has been raised through the issue of shares.
ಎಸ್ ಶೇರ್ಸ್ ಮೂಲಕ ಯಾರು ವ್ಯಕ್ತಿಗಳ ಮೆಂಬರ್ಸ್ ಅವ್ರು ಎಷ್ಟು ಬೇಕು ತೊಗೊಂಬರ್ಬೇಕು ಅಷ್ಟು ಕಾಂಟ್ರಿಬ್ಯೂಟನ್ನು ದಿ ಕಾಂಟ್ರಿಬ್ಯೂಟ್ ದ ಕ್ಯಾಪಿಟಲ್ ಬಟ್ ಸ್ಟಿಲ್ ಮೋರ್ ಇಫ್ ದೇ ನೀಡ್ ಅ ಕ್ಯಾಪಿಟಲ್ ದೆನ್ ಅಂಡರ್ which process they can invest or else borrow capital or else contribute a capital by issuing the shares, and that shares word meaning will be explained, yes, has been explained in a previous session. You can look those videos as well. Yes, and with regard to the nature of liability, ಇವ್ರದ್ದು liability ಹೆಂಗಿರ್ತದೆ ಹೊಣೆಗಾರಿಕೆ ಇರ್ತದೆ ಅವ್ರು ಎಷ್ಟು ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ to the extent of the capital contributed by each member, right? So liability will be limited, and if there is maximum risk arises, again they get together and discuss with those things, and even they can pay the amount. Yes, they need to bear losses as well. Yes, even we had discussed with the features, and next we'll move ahead so that it will be clear. Yes, that is merits of cooperative societies. Yes, so we'll see the advantages. Yes, ಇಲ್ಲಿ ನಾವು ಅನುಕೂಲತೆಗಳನ್ನು ನೋಡೋಣ್ರಿ. ಇಫ್ ಸಹಕಾರ ಸಂಘಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ, ಸ್ಥಾಪನೆ ಮಾಡಿದ್ರೆ, ಫಾರ್ಮ್ ಮಾಡಿದ್ರೆ ಏನೇನು ಅಡ್ವಾಂಟೇಜಸ್ ಆಗ್ಬಹುದು ಅಂತೀವಿ. ಸೊ ಫಸ್ಟ್ ಒನ್ ಇಸ್ ಇಕ್ವಾಲಿಟಿ ಇನ್ ವೋಟಿಂಗ್ ಸ್ಟೇಟಸ್. ಇಕ್ವಾಲಿಟಿ ಸ್ಟೇಟಸ್ ಈಗ ಕನ್ನಡ ಒಳಗೆ ಏನಂತಾರೆ, ಮತದಾನ ಸ್ಥಾನಮಾನದಲ್ಲಿ ಸಮಾನತೆ. ಎಸ್, ಮತದಾನ ಸ್ಥಾನಮಾನದಲ್ಲಿ ಸಮಾನತೆ. ಆಸ್ ಐ ಟೋಲ್ಡ್ ಯು, ದ ಕೋಆಪರೇಟಿವ್ ಸೊಸೈಟೀಸ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಆನ್ ಎಲೆಕ್ಟೆಡ್ ಮ್ಯಾನೇಜಿಂಗ್ ಕಮಿಟಿ ಅಂತ ಹೇಳ್ತಾರೆ. ಹೌದಾ, ಆಡಳಿತ ಮಂಡಳಿ ಅಂತ ಇರ್ತದೆ. ಆ ಮಂಡಳಿದವ್ರು ಏನು ಮಾಡ್ತಾರೆ, ಇಲ್ಲಿ ಏನು ತೀರ್ಮಾನಗಳನ್ನು ತಗೋಬೇಕು ಅವರೇ ಇಲ್ಲೇ ತಗೋತಾರೆ. ಡಿಸಿಷನ್ಸ್ ವಿಲ್ ಬಿ ಟೇಕನ್ ಬೈ ಎಲೆಕ್ಟೆಡ್ managing committee, and these committee will be elected by members of a cooperative society. ಏನು ಸದಸ್ಯರು ಇರ್ತಾರೆ ಅವ್ರು ಇಲ್ಲೇ ಚುನಾವಣೆ ಮಾಡಿ ವೋಟನ್ನು ಮಾಡಿ ಆ ಒಂದು ಕಮಿಟಿಗೆ ಸೆಟ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಏನು ಕಂಟ್ರೋಲಿಂಗ್ ಮಾಡ್ಬೇಕು, ಏನು ಡಿಸಿಷನ್ ತೊಗೋಬೇಕು, ಏನು ತೀರ್ಮಾನಗಳ ನಿರ್ಣಯಗಳನ್ನು ತೊಗೋಬೇಕು ಅದನ್ನು ಅವರು ತಗೋತಾರೆ. ಸೊ ಹೀಗಾಗಿ ಇಲ್ಲಿ ಏನಂದ್ರೆ ಮೆರಿಟ್ ಮತ್ತು ಅಡ್ವಾಂಟೇಜ್ ಏನಂದರೆ ಇಕ್ವಾಲಿಟಿ, ಅದು ಸಮಾನತೆ, ಮತದಾನ ಮಾಡಲಿಕ್ಕೆ ಎಲ್ಲರಿಗೂ ಒಂದು ಅನುಮತಿ ಅನ್ನೋದು ಹೆಂಗದ ಅಂತಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಮತ, ಒನ್ ಮ್ಯಾನ್ ಒನ್ ವೋಟ್ ಅನ್ನುವಂಥ ಪಾಲಿಸಿಯನ್ನು ಅವರ ತತ್ವವನ್ನು ಪ್ರಿನ್ಸಿಪಲನ್ನು ಆಫ್ ಮಾಡ್ತಾರೆ. ಒನ್ ಮ್ಯಾನ್ ಒನ್ ವೋಟ್. ಎಸ್, ನಮಗೂ ಹಂಗೆ ಅವಲ್ಲ, ವೋಟಿಂಗ್ ಮಾಡಬೇಕಂದ್ರೆ ನಾವು 2 ಸತ ಹೋಗಿ ವೋಟ್ ಮಾಡ್ತೀವಿ. ಒಂದು ಸತ ಈ ಕೈಯೊಳಗೆ ಅದು ಇಂಕನ್ನು ಹಚ್ಕೊಂಡು ಬಂದು ದೆನ್ ವಿ ಕ್ಲೋಸ್ ಇಟ್, ದೆನ್ ವಿ ಗೋ ಫಾರ್ ದಿಸ್ ಇಂಕ್, ನೋ, ರೈಟ್? ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಹೆಂಗೆ ನಮ್ಗೆ ಒಂದು ಎಲೆಕ್ಷನ್ ಒಳಗೆ ಒನ್ ಮ್ಯಾನ್ ಒನ್ ವೋಟ್ ಇರ್ತದಲ್ಲ, ಸೇಮ್ ವೇ ಕೋಆಪರೇಟಿವ್ ಸೊಸೈಟೀಸ್ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ಒನ್ ಮ್ಯಾನ್ ಒನ್. ಕನ್ನಡ ಒಳಗದ ಒಬ್ಬ ವ್ಯಕ್ತಿ ಒಂದು ಮತ, ಅಲ್ಲಿ ಮಟ್ಟ ಅಷ್ಟೇ ಅವ್ರದ್ದು ಸೀಮಿತವಾಗಿರ್ತದೆ. ಅಂದ್ರೆ ಅವ್ರು ಹೆಂಗೆ ಕ್ಯಾಪಿಟಲ್ಸನ್ನು ಹೆಂಗೆ ಒಬ್ಬೊಬ್ಬ ಕ್ಯಾಪಿಟಲ್ಸ್ ತೊಗೊಂಡು ಬಂದಿರ್ತಾರೆ, ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಅದ್ರ ಪ್ರಕಾರ ಅವರಿಗೆ ವೋಟಿಂಗ್ ಇರ್ತದೆ. ಜಾಸ್ತಿ ಕ್ಯಾಪಿಟಲ್ ತೊಗೊಂಡು ಬಂದರೆ ಜಾಸ್ತಿ ವೋಟ್ಸ್ ಮಾಡ್ಬೋದು. ನಾವು ಹಿಯರ್ ದ ಪಾಲಿಸಿ ವಿಲ್ ಬಿ ದೇರ್, ದಟ್ ಇಸ್ ದ ಪ್ರಿನ್ಸಿಪಲ್ ಅಥವಾ ತತ್ವ ಇರ್ತದೆ, ಒನ್ ಮ್ಯಾನ್ ಒನ್ ವೋಟ್. So equality will be there in a voting stages. And the next we know that is limited liability. ನಿಯಮಿತ ಹೊಣೆಗಾರಿಕೆ. ಎಸ್, ಇದನ್ನ ಮುಂಚಿತವಾಗಿ ಹೇಳ್ಕೊಂಡು ಬಂದೀನಿ. ನಿಯಮಿತ ಹೊಣೆಗಾರಿಕೆ ಅಥವಾ ಮಿತ ಹೊಣೆಗಾರಿಕೆ, limited liability. Here the cooperative societies members liability or else the nature of liability is limited. Limited to the extent of what? To the extent of the capital contributed by each member. ಇಲ್ಲೇನಿರ್ತದೆ, ಆ ಒಂದು ಹೊಣೆಗಾರಿಕೆ ಸ್ವರೂಪ ಈ ಒಂದು ಸಹಕಾರ ಸಂಘದೊಳಗೆ ಮಿತವಾಗಿ ಇರ್ತದೆ. ಎಲ್ಲಿ ಮಟ್ಟ ಮಿತವಿರ್ತದೆ, ಎಲ್ಲಿಂದ ಸೀಮಿತವಾಗಿರ್ತದೆ ಅಂದರೆ ಅವರು ಕ್ಯಾಪಿಟಲ್ಸ್ ಅಥವಾ ಬಂಡವಾಳ ಎಷ್ಟು ತೊಡಗಿಸಿಕೊಂಡಿರ್ತಾರೆ ಅಲ್ಲಿ ಮಟ್ಟ ಅಷ್ಟೇ ಅವ್ರದ್ದು ಲಯಬಿಲಿಟಿ ಅಥವಾ ಹೊಣೆಗಾರಿಕೆದ ಜವಾಬ್ದಾರಿ ಅಥವಾ ರೆಸ್ಪಾನ್ಸಿಬಿಲಿಟಿ ಅವರು ತಗೊಂಡಿರ್ತಾರೆ. ಎಸ್, by this they will be saved from what? By this they will be saved from their personal assets. ಹೌದಾ? ಸೊ ಈಗ ಸಪೋಸ್ ಏನಾದರೂ ಲ್ಯಾಬಿಲಿಟಿ ಅನ್ಲಿಮಿಟೆಡ್ ಇದ್ರೆ ಏನಾಗ್ತದೆ, ಅವ್ರದ್ದು ಚರಸ್ಥಿರ ಆಸ್ತಿ or else the personal assets will be sold and given to that particular creditor. But here the liability will be limited. So here the members' assets, that is the personal assets, will be of sale to pay the debt, right? So ಯಾವುದೋ ರೀತಿಯಲ್ಲಿ ಪರ್ಸನಲ್ ಅಸೆಟ್ಸನ್ನು ತೊಗೊಂಡು ಹೋಗಿ ಮಾರಿ ಅದನ್ನು ಕ್ರೆಡಿಟರ್ಸಿಗೆ ಪೇ ಮಾಡೋವಂಥ ಏನಿರಲಿಲ್ಲ. ಅವ್ರ ಅಸೆಟ್ಸ್ ಏನಿದೆ ಅವ್ರ ಪರ್ಸನಲ್ ಅಸೆಟ್ಸ್ ವಿಲ್ ಬಿ ಆಫ್
third will move, that is stable existence. Yes, ಸ್ಥಿರ ಅಸ್ತಿತ್ವ. ಕನ್ನಡ ಒಳಗೆ ನಾವು ಏನು ಕರಿತೀವಿ ಅದಕ್ಕೆ ಸ್ಥಿರ ಅಸ್ತಿತ್ವ, ಸ್ಟೇಬಲ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ದಿಸ್ ಕೈಂಡ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ advantages if any death happens, yes, any member's death, bankruptcy, retirement, yes, physical alignment, whatever it may be, whatever the situation may be, if the member goes out of that particular cooperative society, then the other members or else the cooperative, that particular cooperative society will not be affected anyhow. So here if one member goes out, then the other members will continue this cooperative society. So for that there is an advantage, that is whoever goes out they can go, as I told you, in an advantage also in a feature only, right? Whenever they want they can join, whenever they want they can leave. ಯಾವಾಗ ಬೇಕು ಅವರು ಜಾಯಿನ್ ಆಗ್ಬೋದು, ಯಾವಾಗ ಬೇಕು ಅವಾಗ ಅವರು ಎಕ್ಸಿಟ್ ಆಗ್ಬೋದು ಅನ್ನೋ ಫಾರ್ಮೇಷನ್ ಒಳಗೆ ನಾನು ಫೀಚರ್ನ ಹೇಳಿದ್ದೆ. ಸೇಮ್ ವೇ ಏನೋ ಡೆತ್ ಆಯ್ತು, ಮರಣ ಆಯ್ತು, ದಿವಾಳಿ ಹಿಡಿದೋಯ್ದ್ರೆ, ನಿವೃತ್ತಿ ಆಗೋಯ್ದ್ರೆ, ಏನೋ ಇಂಥದ್ದು ಏನೋ ಸಿಚುವೇಶನ್ ಬಂದು ಅವ್ರು ಹೊರಗೆ ಹೋಗೋಂಗಂತಂದ್ರೆ ಅಲ್ಲಿ ಯಾರಿಗೂ ತೊಂದರೆ ಕೊಡೋಂಗಿಲ್ಲ. ದೇ ಕ್ಯಾನ್ ಗೋ ಔಟ್ ಆ್ಯಂಡ್ ಅದರ್ ಮೆಂಬರ್ಸ್ ಯಾರು ಇರ್ತಾರಲ್ಲ ಅವರು ಅದನ್ನು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ. ಸೊ ಹೀಗಾಗಿ ಸ್ಥಿರವಾಗಿ ಅಸ್ತಿತ್ವದಲ್ಲಿ ಇರ್ತದೆ, ಸ್ಟೇಬಲ್ ಎಕ್ಸಿಸ್ಟೆನ್ಸ್ ವಿಲ್ ಬಿ ದೇರ್, ರೈಟ್? ಆ್ಯಂಡ್ ದ ನೆಕ್ಸ್ಟ್ ವಿಲ್ ಮೂವ್, ಇಲ್ಲಿ ಯಾವುದೋ ರೀತಿಯಲ್ಲಿ ಅಫೆಕ್ಟ್ ಆಗಂಗಿಲ್ಲ. ಚೇಂಜ್ ಏನೋ ಒಬ್ಬರು ಹೋದಂದ್ರೆ ಫುಲ್ ಬಿಸ್ನೆಸ್ ಚೇಂಜ್ ಮಾಡ್ಬೇಕು ಅನ್ನೋದಂಥದ್ದು ಏನೂ ಇರೋಂಗಿಲ್ಲ. ಎಸ್, economy in operation. Fourth one is economy operation. ಕನ್ನಡ we call it as ಕಾರ್ಯಾಚರಣೆಗಳಲ್ಲಿ ಮಿತವ್ಯಯ. ಎಸ್, ಇಲ್ಲಿ ಏನಿರ್ತಾನಂತಂದ್ರೆ ಡೆಫಿನೆಟ್ಲಿ ಯು ನೋ ದ್ಯಾಟ್ ಹಿಯರ್ ಟು ಸ್ಟಾರ್ಟ್ ದಿಸ್ or else to form these kind of societies, purpose is not to make a profit but what to offer, to eliminate the middlemen. Yes, to make a societies for the well-being of a society. These societies has been started not to make a profit. Yes, so ಇವ್ರು ಏನು ರೀಸನ್ ಯಾವ ಕಾರಣಕ್ಕೆ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ, ಫಾರ್ಮೇಷನ್ ಮಾಡಿರ್ತಾರಲ್ಲ, ಮಧ್ಯವರ್ತಿಗಳನ್ನು ಹೋಗಲಾಡಿಸ್ಲಿಕ್ಕೆ. ಏನು ಕಸ್ಟಮರ್ಸಿಗೆ ಅವರು ಇರಿಟೇಟ್ ಮಾಡ್ತಿರ್ತಾರೆ ಅಥವಾ ಚೀಟಿಂಗ್ ಮಾಡ್ತಿರ್ತಾರೆ, ಫ್ರಾಡ್ ಮಾಡ್ತಿರ್ತಾರೆ, ಅಂಥವ್ರಿಗೆಲ್ಲ ಇಲ್ಲಿ ಎಲಿಮಿನೇಟ್ ಮಾಡುವಂಥ ರೀಸನಿಗೆ ಅವರು ಈ ಕೋಆಪರೇಟಿವ್ ಸೊಸೈಟೀಸನ್ನು ಸ್ಥಾಪನೆ ಮಾಡಿರ್ತಾರೆ, ನಾಕಿ ಆಫ್ ಪ್ರಾಫಿಟ್ ಮೇಕಿಂಗ್. ಎಸ್, ಲಾಭ ಗಳಿಸೋ ಉದ್ದೇಶಕ್ಕಾಗಿ ಅವ್ರು ಬಂದಿರೋಂಗಿಲ್ಲ. ಯಾವ ಉದ್ದೇಶ? ಮಧ್ಯವರ್ತಿಗಳನ್ನು ಹೋಗಲಾಡಿಸೋ ಕಾರಣಕ್ಕಾಗಿ ಈ ಒಂದು ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಆ್ಯಂಡ್ ಇಲ್ಲೇ ಏನು ಮಧ್ಯವರ್ತಿಗಳನ್ನು ನಾವು ಹೋಗಲಾಡಿಸಿರ್ತಾರಲ್ಲ, ಎಸ್, ಎಲಿಮಿನೇಟಿಂಗ್ ದ ಮಿಡಲ್ ಮೆನ್, ಇನ್ ದ್ಯಾಟ್ ಡೆಫಿನೆಟ್ಲಿ ಡೈರೆಕ್ಟ್ಲಿ ಏನು ಇಫೆಕ್ಟ್ ಆಗ್ತೈತಿ? ರೆಡ್ಯೂಸಿಂಗ್ ದ ಕಾಸ್ಟ್. ಎಸ್, ನಾ ಹೇಳೋದೇನಂತಂದ್ರೆ ಇಲ್ಲೇ, ಎಸ್, ಟು ಎಲಿಮಿನೇಟ್ ದ ಮಿಡಲ್ ಮೆನ್, these cooperative societies has been started. Definitely in return what we get? If we eliminate the middleman, definitely the cost will be reduced. ಏನಾಗ್ತೈತಿ? ಸಪೋಸ್ ಏನಾದರೂ ಮಿಡಲ್ ಮ್ಯಾನ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಿಡಲ್ ಮ್ಯಾನ್ ಬಂದ, ಮಿಡಲ್ ಮ್ಯಾನ್ ರಿಟೇಲಿಗೆ ಹೋಗ್ತದೆ, ರಿಟೇಲಿಂದ ಇರ್ತಾರೆ, ಹೀಗೆ ಇವ್ರು ಒಬ್ಬರೊಬ್ಬರೊಬ್ಬರು ತನ್ನ ಪ್ರೈಸನ್ನು ಆ್ಯಡಪ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಡಪ್ ಮಾಡಿದ್ರೆ ಫೈನಲ್ ಕಸ್ಟಮರ್ಸಿಗೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಾದರೂ 5 ರೂಪಾಯಿ ಇದ್ದಿದ್ದು 15 ರೂಪಾಯಿಗೆ ಅಥವಾ 10 ರೂಪಾಯಿಗೆ ಹೋಗ್ಬಿಡ್ತದೆ. ಎಸ್, ಸೊ ಹೀಗಾಗಿ ಸಪೋಸ್ ಆ ಮಿಡಲ್ ಮ್ಯಾನ್ನಾಗೆ ನಾವು ಡ್ರಾಪ್ ಮಾಡಿಬಿಟ್ಟಂದ್ರೆ ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟ್ ಕಸ್ಟಮರಿಗೆ ಬಂದ್ಬಿಡುತ್ತೆ. ಸೊ 5 ರೂಪಾಯಿ ಪ್ರಾಡಕ್ಟ್ 5 ರೂಪಾಯಿ ಡೆಫಿನೆಟ್ಲಿ ಸಿಗ್ತದೆ. ಎಸ್, ಸೊ ದ್ಯಾಟ್ ಈಸ್ ವಾಟ್ ಹಿಯರ್ ಎಕನಾಮಿ ಹೆಂಗೆ ಆಪರೇಷನ್ ಮಾಡ್ತದೆ ಈ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ. ಆ್ಯಂಡ್ ಹಿಯರ್ ಇನ್ ದಿಸ್ ಸೊಸೈಟಿ ಮೆಂಬರ್ಸ್ನ ಇಲ್ಲಿ ಕಸ್ಟಮರ್ಸ್ ಇರ್ತಾರೆ, ಮೆಂಬರ್ಸ್ನ ಇಲ್ಲಿ ಪ್ರೊಡ್ಯೂಸರ್ಸ್ ಇರ್ತಾರೆ. ಎಸ್, ವಾಟ್ ಇನ್ ಅ ಕೋಆಪರೇಟಿವ್ ಸೊಸೈಟಿ when all the members will be there, the members only will be of customers and producers. So for that purpose the middleman will be eliminated and the original product's price will be got to that customer. Yes, and even the producer will be happy with that. So here that is an economy of operation, right? So that the risk will be lower. Risk irangile. Support from government. Yes, so ಸರ್ಕಾರದಿಂದ ಬೆಂಬಲ. Support from government. ಸರ್ಕಾರದಿಂದ ಬೆಂಬಲ. How the cooperative society get support from a government? Yes, government will definitely support it. ಯಾಕಂತಂದ್ರೆ ಈ ಮಿಡಲ್ ಮ್ಯಾನ್ ಏನು ಮಾಡ್ತಿರ್ತಾರೆ, ವಾಟ್ ದ ಮಿಡಲ್ ಮ್ಯಾನ್ ಡೂ ಇಸ್, ಅಗೇನ್
and that will be problem to whom? The customers will get in a problem, right? So these societies are thinking about the society, right? So if the people, that if the cooperative societies are thinking about the not about the profit but about the welfare of the society, then definitely government will enter here. Yes, for that the government will support from how? The government will support from a lower taxes. Even cooperative societies, ಈಗ ನಮಗೆಲ್ಲ ಬೇರೆ ಬೇರೆ ಬಿಸ್ನೆಸ್ಸಿಗೆ ಟ್ಯಾಕ್ಸಸ್ ಜಾಸ್ತಿ ಇದ್ರೆ, here in a cooperative society the taxes will be low. Not only that, subsidy ಸಿಗ್ತದೆ. ಎಸ್, ಸಬ್ಸಿಡಿ ಸಿಗ್ತದೆ, ಲೋನ್ ಸಿಗ್ತದೆ, ಆ್ಯಂಡ್ ಲೋನ್ ಜೊತೆಗೆ ಅವ್ರಿಗೆ ಏನು ಮಾಡ್ಬೋದು, ಬಡ್ಡಿ ದರ ಸಹ, ಇಂಟ್ರೆಸ್ಟ್ ವಿಲ್ ಬಿ ಆಲ್ಸೋ ಲೋ. ಇಂಟ್ರೆಸ್ಟ್ ರೇಟ್ಸ್ ವೆನ್ ದೇ ಟೇಕ್ ಅ ಲೋನ್ ದ್ಯಾಟ್ ವಿಲ್ ಬಿ ಲೋ ಇಯರ್. ಇಷ್ಟೆಲ್ಲ ಇಲ್ಲೇ ಫೆಸಿಲಿಟಿ ಯಾರು ಕೊಡ್ತಾರೆ? ದ ಫೆಸಿಲಿಟೀಸ್ ವಿಲ್ ಬಿ ಗಿವನ್ ಬೈ ಆನ್ ಗವರ್ಮೆಂಟ್, because the cooperative society's main intention is for a welfare of a society and not for a making a profit. So here this is a support from government. The next one is ease of formation. ಸುಲಭವಾಗಿ ಸ್ಥಾಪನೆ ಅಥವಾ ಸ್ಥಾಪನೆಯಲ್ಲಿ ಸುಲಭ. You know that formation ಹೆಂಗೆ ನಡೀತದೆ ಅಂತ ಹೇಳಿ. So here to form these cooperative societies, minimum members are 10 adult person should be there, and the what is here compulsory, that is the registration is compulsory here. Under which act? Under Cooperative Societies Act 1912. ಎಸ್, ಇಲ್ಲೇ ಸುಲಭವಾಗಿ ನಾವು ಸ್ಥಾಪನೆ ಸದ್ಯಕ್ಕೆ ಮಾಡ್ಬೋದು. ಹೆಂಗೆ ಸ್ಥಾಪನೆ ಮಾಡ್ಬೋದ್ರಿ? ಇಲ್ಲೇ ಕನಿಷ್ಠ ಪಕ್ಷ ಎಷ್ಟಿರಬೇಕು? 10 ಜನ ವಯಸ್ಕರು ಇರಬೇಕು, ಆ್ಯಂಡ್ ಇಲ್ಲೇ ನೋಂದಣಿ ಸಹ ಇಲ್ಲೇ ಕಡ್ಡಾಯವಾಗಿ ಮಾಡಿರಬೇಕು. ಯಾವ ಕಾಯ್ದೆ ಪ್ರಕಾರ ಅದದು? ದ್ಯಾಟ್ ಈಸ್ ಸಹಕಾರ ಸಂಘಗಳ ಕಾಯ್ದೆ 1912 ಪ್ರಕಾರ ಇಲ್ಲೇ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿರಬೇಕು. ಜೊತೆಗೆ ಮತ್ತೆ ಏನು ಮಾಡಿರ್ಬೇಕು? ಇಲ್ಲೇ 10 ಜನ ವಯಸ್ಕರ ಸದಸ್ಯರು ಸಹ ಇಲ್ಲೇ ಸ್ಥಾಪನೆ ಮಾಡಲಿಕ್ಕೆ ಇರಬೇಕು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಆಮೇಲೆ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನು ಪ್ರೊಸೀಜರ್ ಅದು, ಡಾಕ್ಯುಮೆಂಟ್ಸ್ ಎಲ್ಲ ಏನಿರ್ತದೆ, ಇಟ್ ವಿಲ್ ಬಿ ಆಫ್ ವೆರಿ ಸಿಂಪಲ್. ಆ್ಯಂಡ್ ಎಸ್, ಆ್ಯಸ್ ಐ ಟೋಲ್ಡ್ ಯು, ದ ಫಾರ್ಮ್ಯಾಲಿಟೀಸ್ ಆ್ಯಂಡ್ ದ ಲೀಗಲ್ ಪ್ರೊಸೆಸ್ ವಾಟ್ ಆ್ಯಂಡ್ ಆಲ್ ವಿಲ್ ಬಿ ದೇರ್, ಇಟ್ಸ್ ಆಫ್ ವೆರಿ ಈಸಿ. So by this we can start a cooperative society. So this is about the merits of cooperative society. Yes. So while writing in an examination, how I am written the point wise, seeing the point you should write here, and with that how I am going to explain, right? So same way you need to explain. Point whatever the points will be there, that is compulsory. It can be asked for 4 marks as well as for 8 marks. If they are asked for 4 marks, you can write 4 points. If they have asked for 8 marks, 5 is minimum, 5 or more you can write. So we will go for a demerits. Yes, ಇಲ್ಲಿ ಎಲ್ಲ ವ್ಯಕ್ತಿಗೂ ಎಲ್ಲ ಚಲೋ ಗುಣಗಳು ಅದಾವ ಅಂತ ಹೇಳಿ ಬರಂಗಿಲ್ಲ, ಒಂದು ಸ್ವಲ್ಪ ಕೆಟ್ಟ ಗುಣಗಳು ಇರ್ಬೋದಲ್ಲ. ಸೇಮ್ ವೇ ಇನ್ ಕೋಆಪರೇಟಿವ್ ಸೊಸೈಟೀಸ್ ಆಲ್ಸೋ ಎಷ್ಟು ಚಲೋ ಗುಣಗಳು, ಎಷ್ಟು ಅಡ್ವಾಂಟೇಜಸ್ ಇದ್ದು ಅಷ್ಟು ಡಿಸ್ಅಡ್ವಾಂಟೇಜಸ್ಸು ಅವ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ್ಯಾಟ್ ಡಿಸ್ಅಡ್ವಾಂಟೇಜಸ್ ವಿಲ್ ಲುಕ್ ಅಟ್ ಇಟ್. ಎಸ್, ದ ಫಸ್ಟ್ ಒನ್ ಇಸ್ ಲಿಮಿಟೆಡ್ ರಿಸೋರ್ಸಸ್, ಮಿತ ಸಂಪನ್ಮೂಲ. ಕ್ಯಾಪಿಟಲ್ ಇರ್ಬೋದು ಅಥವಾ ರಾ ಮೆಟೀರಿಯಲ್ಸ್ ಇರ್ಬೋದು, ಮನಿ ಇರ್ಬೋದು, ಅದೇನಿರ್ತದೆ ಅಂತ ಹೇಳ್ತಾರೆ ಅವರ ಲಿಮಿಟೆಡ್ ಇರ್ತದೆ ಅಂತ ಹೇಳಿದ್ದಾರೆ. ವೈ ಲಿಮಿಟೆಡ್? ದ ರೀಸನ್ ಬೀಯಿಂಗ್ ಹಿಯರ್ ಇಸ್ ಎಸ್, whoever the members will be there in an cooperative societies, they bring a capitals. Yes, they contribute a capital, and what about their liability? Their liability will be what? Limited. Yes, so ಏನಿರ್ತದೆ ಇವ್ರದ್ದು liability ಬಹಳ ಕಡಿಮೆ ಇರ್ತದೆ. And ಇವ್ರು ಎಷ್ಟು ಕ್ಯಾಪಿಟಲ್ಸನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ವಾಟ್ ಎವರ್ ದ ಕ್ಯಾಪಿಟಲ್ಸ್ ಹ್ಯಾಸ್ ಬೀನ್ ಕಾಂಟ್ರಿಬ್ಯೂಟೆಡ್ ಬೈ ದೀಸ್ ಮೆಂಬರ್ಸ್, ಇನ್ ರಿಟರ್ನ್ ವಿತ್ ದೇ ನೀಡ್ ಟು ಗೆಟ್ ಆನ್ ಪ್ರಾಫಿಟ್, ರೈಟ್? ಸೊ ಹಿಯರ್ these cooperatives motive is to welfare of the society, not of making an profit. Yes, but some members will be in an yes ಆಸೆ ಬಿಡ್ತಿರ್ತಾರೆ ಅಂತ ಹೇಳ್ಬೋದು, ರೈಟ್? ಸೊ ಇಲ್ಲೇನಾಗ್ತದ್ರಿ, ಡಿವಿಡೆಂಟ್ ಅವ್ರಿಗೆ ಇನ್ ರಿಟರ್ನ್ ಏನಾದರೂ ಒಂದು ಲಾಭಾಂಶ ಬರಬೇಕಿರ್ತದೆ, ಇನ್ ರಿಟರ್ನ್ ಅವ್ರಿಗೆ ಏನಾದರೂ ಒಂದು ಪ್ರಾಫಿಟ್ ಬೇಕಾಗಿರ್ತದೆ. ಸೊ ಇಲ್ಲಿ ಕ್ಯಾಪಿಟಲ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಇನ್ ರಿಟರ್ನ್
ಸೊ ಹಿಂಗಾಗಿ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಕ್ಯಾಪಿಟಲ್ಸನ್ನು ಹಾಕಂಗಿಲ್ಲ, ಒಂದು ಸೈಡ್ ಬಿಸ್ನೆಸ್ ಇರಲಿ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಮಾಡಿರ್ತಾರೆ, ಕ್ಯಾಪಿಟಲ್ಸನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಯಾಕಂದ್ರೆ ದ ರೀಸನ್ ಬೀಯಿಂಗ್ ಇಸ್ ದ ಡಿವಿಡೆಂಟ್, ಏನು ಲಾಭದೊಳಗೆ ಅವ್ರಿಗೆ ಬಂದಿರ್ತದೆ ದುಡ್ಡು ಅದು ಬಹಳ ಕಡಿಮೆ ಬರ್ತದೆ. ದ ಡಿವಿಡೆಂಟ್ ವಿಲ್ ಪ್ರೊವೈಡೆಡ್ ಫಾರ್ ದ್ಯಾಟ್ ಮೆಂಬರ್ಸ್ ವಿಲ್ ಬಿ ವೆರಿ ಲೆಸ್. ಸೊ ಫಾರ್ ದ್ಯಾಟ್ ದ members will won't join for these cooperative societies. Okay, and the next will move, that is inefficiency in managerial management. Inefficiency in management. Yes, so ಕನ್ನಡಗಳನ್ನು ಹೇಗೆ ಕರಿತೀವಿ, ಇದಕ್ಕೆ ನಿರ್ವಹಣೆಯಲ್ಲಿ ಅದಕ್ಷತೆ. ಎಸ್, ದಿಸ್ ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ಒಳಗೆ ಕರೆಕ್ಟಾಗಿ ಇರೋದಿಲ್ಲ ಅಂತ ಹೇಗೆ. ಸೊ ದಿಸ್ ಈಸ್ ಇನ್ಎಫಿಷಿಯನ್ಸಿ ಇನ್ ಮ್ಯಾನೇಜ್ಮೆಂಟ್. ದಟ್ ಈಸ್ what the cooperative society disadvantage is here, when all the members will be there, the members will be of just for not it has not given a priority. The members will not give priority for this cooperative society just for an part time. They join this cooperative society as a member, and here they can't employ experts ಇರಂಗಿಲ್ಲ. As I told you, just for ಒಂದು ಏನೋ ಇರಲಿ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಮೆಂಬರ್ಸ್ ಆಗಿ ಜಾಯಿನ್ ಆಗಿರ್ತಾರೆ. ಇಲ್ಲಿ ಅವ್ರು ಎಕ್ಸ್ಪರ್ಟ್ಸ್ ಇರಂಗಿಲ್ಲ, ಸ್ಪೆಷಲಿಸ್ಟ್ ಇರಂಗಿಲ್ಲ, ಇದನ್ನೊಂದು ವರ್ಕ್ ಅನ್ನೋ ಹಂಗೆ ಅವ್ರು ಇರೋಂಗಿಲ್ಲ, ಬೇರೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಹಿಂಗಾಗಿ ಮ್ಯಾನೇಜ್ಮೆಂಟ್ ಮಾಡೋದ್ರೊಳಗೆ ಏನು ಎಕ್ಸ್ಪರ್ಟ್ ಬೇಕು, ಅದು ಏನು ಐಡಿಯಾ ಬೇಕು, ಆ ಐಡಿಯಾ ಈಗ ಮೆಂಬರ್ಸ್ ಒಳಗೆ ಇರಂಗಿಲ್ಲ. ಸೊ ಇಫ್ ಯಾರಾದರೂ ಇಫ್ ದೇ ವಾಂಟ್ ಟು ಹೈಯರ್ ದ ಎಕ್ಸ್ಪರ್ಟ್ಸ್ ಆರ್ ಎಸ್ ಪ್ರೊಫೆಷನಲ್ಸ್, ಇನ್ ದ್ಯಾಟ್ ಕೇಸ್ ದೇ ಆರ್ ಅನೇಬಲ್ ಟು ಬ್ರಿಂಗ್ ದೆಮ್, ಬಿಕಾಸ್ ಅಲ್ಲಿ ಪೇ ಮಾಡುವಂಥ ಎಬಿಲಿಟಿ, ದ ಎಬಿಲಿಟಿ ಟು ಪೇ ಟು ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಅ ಸ್ಯಾಲರಿ. ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ, ಪ್ರೊಫೆಷನಲ್ಸ್, ಅಂಥವ್ರು ಕರ್ಕೊಂಡು ಬಂದು ಸ್ಯಾಲ್ರಿ ಪೇ ಮಾಡಿ ಈ ಮ್ಯಾನೇಜ್ಮೆಂಟ್ ಮಾಡಿಸ್ಬೇಕಂತಂದ್ರೆ ದೇ ವೋಂಟ್ ಬಿ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಮನಿ, ಬಿಕಾಸ್ ದಿಸ್ ಕೋಆಪರೇಟಿವ್ ಸೊಸೈಟೀಸ್ is not of making profit but to society's well-being, right? So ಹಿಂಗಾಗಿ ಇದೆ ಮ್ಯಾನೇಜ್ಮೆಂಟ್ ಪ್ರಾಪರ್ ಇರೋದಿಲ್ಲ, ಯಾರು ಇಲ್ಲೇ ಪ್ರೊಫೆಷನಲ್ಸ್ ಇರೋಂಗಿಲ್ಲ, ಮೆಂಬರ್ ರೇರ್ ಆಗಿ ಸಿಗ್ತಾರೆ. ಸೊ ಹಿಂಗಾಗಿ ದಿಸ್ ಇಸ್ ದ ಲ್ಯಾಕಿಂಗ್ ಬಿಹೈಂಡ್ that is of cooperative society. Then the next one will move, that is lack of secrecy. ಗೌಪ್ಯತೆಯ ಕೊರತೆ, lack of secrecy. So what is this lack of secrecy? Secrecy in the sense secret, lack of secrecy. So what happens here is, yes, members will be many more, plenty of members will be there in these cooperative societies, and definitely meeting will be held, right? So meetings ಆಗಿರ್ತದೆ, ಎಲ್ಲ ಭಾಳ ಜನ ಮೆಂಬರ್ಸ್ ಇರ್ತಾರೆ, ಸದಸ್ಯರು ಇರ್ತಾರೆ, meeting will be done. In that way, when the meeting will be held, they can't whatever the information will be there, that information will not be kept secretly. They should open it, right? They should disclose those important information to all the members, because the members have right to know about these cooperative societies information. So for that purpose, here the managing committee need to disclose all the things to the members. So there is no secrecy or secret information can't be maintained or else can't be kept secretly, as I told you, right? So that is an demerit of these cooperative societies. And the next fourth one is government control. ಸರ್ಕಾರದ ನಿಯಂತ್ರಣ. Government control. Yes, in the merits we have discussed, that is support from government. Yes, in this cooperative society, in an advantage we have seen the government will support by how it supports from tax, low taxes need to be paid, subsidies will get, loan will get, and that loans interest will be low, that we have discussed, right? But here there is a disadvantage, that by telling government control. How the government control? See here, if government is supporting these kind of cooperative societies, why not the government will interfere in these cooperative societies and tell them to do these rules, these things, those things and all. If government is entering to that particular cooperative society, then definitely government will give them certain rules and regulations, yes, according to the government basis. And those rules and regulations will be what? Presentation of accounts, submission of accounts, filling of legal documents, yes, auditing should be done. Those things will be done as the government will enter or as the government will interfere. So
that will be problem to whom? That will be the problem to the members of these cooperative societies. Yes, ಇಲ್ಲಿ ಏನು ಹೇಳೋದು ಅಂತಂದ್ರೆ ಗೌರ್ಮೆಂಟ್ ಹೆಂಗೆ ಕಂಟ್ರೋಲ್ ಮಾಡ್ತದೆ ಅಂತಂದ್ರೆ ಇಲ್ಲಿ ಅಡ್ವಾಂಟೇಜ್ ಒಳಗೆ ನಮಗೆ ಸರ್ಕಾರದ ಬೆಂಬಲ ಸಿಕ್ಕಿತ್ತು. ಹೌದಾ, ಸರ್ಕಾರದ ಬೆಂಬಲ ನಮಗೆ ಆಗಿ ಒಂದಿಷ್ಟು ಸೌಲಭ್ಯಗಳನ್ನು ಅವರು ಕೊಟ್ಟಿದ್ರು. ಸೊ ಡೆಫಿನೆಟ್ಲಿ ಅವ್ರು ಸೌಲಭ್ಯಗಳು ಕೊಡ್ಲಿಕ್ಕದಾರ ಅಂತಂದ್ರೆ ಅವ್ರು ಇಂಟರ್ಫೇರ್ ಆಗಿ ಮಿಡಲ್ ಆಗಿ ವಾಟ್ ದೇ ಡೂ ಹಿಯರ್ ಇಸ್ ಅವರು ತಮ್ಮ ಒಂದಿಷ್ಟು ನೀತಿ ನಿಯಮಗಳನ್ನು ಹಾಕ್ಲಿಕ್ಕೆ ಚಾಲೂ ಮಾಡ್ತಾರೆ. ನೀತಿ ನಿಯಮಗಳಂದ್ರೆ ಏನೇನು? ಒಂದಿಷ್ಟು ಲೆಕ್ಕಪತ್ರಗಳನ್ನು ಮಾಡೋದು, ಎಸ್ ಲೆಕ್ಕ ಪರಿಶೋಧಕರನ್ನ ಕರೆಸೋದು, ಏನೋ ಗೌರ್ಮೆಂಟಿಗೆ ಏನು ರೂಲ್ಸ್ ಇರ್ತದೆ ಅದೆಲ್ಲ ರೂಲ್ಸ್ ನೀತಿ ನಿಯಮಗಳನ್ನ ಈ ಕೋಆಪರೇಟಿವ್ ಸೊಸೈಟೀಸ್ ಪಾಲನೆ ಮಾಡಬೇಕು. ಆ್ಯಂಡ್ ದ್ಯಾಟ್ ವಿಲ್ ಬಿ ಆನ್ ಬರ್ಡನ್ ಟು ದ ಮೆಂಬರ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಎಸ್, ಅದು ಒಂದು ಡಿಸ್ಅಡ್ವಾಂಟೇಜ್ ಅದು. ಎಸ್, ಆ್ಯಂಡ್ ದ ಲಾಸ್ಟ್ ಒನ್ ವಿ ನೋ ದ್ಯಾಟ್ ಈಸ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್. Differences of opinion. ಕನ್ನಡ ಒಳಗೆ ಏನು ಕರಿತೀವಿ ನಾವು ಅದಕ್ಕೆ? ದಟ್ ಈಸ್ ಭಿನ್ನಾಭಿಪ್ರಾಯ, ಅಭಿಪ್ರಾಯ ಭೇದಗಳು, ಅಭಿಪ್ರಾಯದ ಭೇದಗಳು. ಹಿಯರ್ ಅಗೇನ್ 4 ಜನ ವ್ಯಕ್ತಿಗಳದಾರಂತಂದ್ರೆ ಇಲ್ಲೇ ಡೆಫಿನೆಟ್ಲಿ ಏನಾಗ್ತಂದ್ರೆ ಜಗಳಗಳು ಇದ್ದೇ ಇರ್ತದೆ. ಇಬ್ಬರು ಜನ ಇಲ್ಲದೆ ಜಗಳ, ಒಬ್ಬರು ಇದ್ದಾನೆ ಅಂದ್ರೆ ಬಾಯ್ ಸುಮ್ಮ ಕುಂತು ಬಿಡ್ತಾರೆ. ಎಸ್, 4 ಜನ ಇದ್ರೆ ಏನಾಗ್ತದೆ ಡೆಫಿನೆಟ್ಲಿ ಅಲ್ಲೇ ಫೈಟ್ಸ್ ಆಗತ್ತವೆ. ಹೆಂಗೆ ಫೈಟ್ಸ್ ಆಗ್ತಾವೆ? ಒಪಿನಿಯನ್ ಚೇಂಜ್ ಆಗ್ತದೆ. ಹಿಯರ್ ಇನ್ ದ ಕೋಆಪರೇಟಿವ್ ಸೊಸೈಟೀಸ್, ಆಸ್ ಐ ಟೋಲ್ಡ್ ಯು, ಟು ಫಾರ್ಮ್ ದೀಸ್ ಕೈಂಡ್ ಆಫ್ societies, minimum there should be 10 members. Adult persons should be there, and all persons character will be same here. All persons opinion will be same. No, right? Some member will want this kind of situation should be done or this decision should be taken, and some other member will come and he tells that this decision will be taken. Again, what happens here? Conflict, disputes happens, right? Even in a partnership also there will be an conflict. Same way in a cooperative society, because the members here will be of 10 or more. In that case, there will be differences of opinion. Some persons tell that I need a profit. Some person tell that no, decisions will be taken like this. Yes, I am telling you to do this work and you should do this. And certain other one people, that is another one member comes, no, this is not the thing. Again, as I told you, the conflict will arise, the disputes will arise. So by that we come to the conclusion that is there is a disadvantages in a cooperative society as well. We under which topic? Differences of opinion. Opinion will be different. And this is about the cooperative societies. Yes, we have discussed in this session we have discussed with the merits and demerits, that advantages and disadvantages. In the next session we will be studying about the types of cooperative societies, which and all types are there, that we will look ahead. So till then, keep watching our videos. Thank you.